ಬಂದ್ಗೆ ಸರ್ಕಾರ ಬೆಂಬಲವನ್ನ ಕೊಡ್ತಾ ಇಲ್ಲ. ಈ ಕುರಿತಾಗಿ ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಸದ್ಯಕ್ಕೆ ಈ ಬಂದ್ ಅವಶ್ಯಕತೆ ಇರಲಿಲ್ಲ ಅನ್ನೋದು ಅವರ ಅಭಿಪ್ರಾಯವಾಗಿದೆ. ಸರ್ಕಾರದ ಜೊತೆ ಅವರು ಮಾತನಾಡಬೇಕಿತ್ತು. ಮಾರ್ಚ್ 22ಕ್ಕೆ ವರ್ಲ್ಡ್ ವಾಟರ್ ಡೇ ಅನ್ನ ಮಾಡಬೇಕು ಅಂತ ಸರ್ಕಾರ ಅಂದ್ಕೊಂಡಿದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ ಕೂಡ. ಹೀಗಾಗಿ ಬಂದ್ ಮಾಡೋರಿಗೆ ತಿಳುವಳಿಕೆ ಕೊಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಷತ್ನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಂದ್ಗೆ ಸರ್ಕಾರದ ವತಿಯಿಂದ ಸಹಕಾರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಂದ್ನ ಅವಶ್ಯಕತೆ ಇರಲಿಲ್ಲ, ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಮತ್ತು ಸರ್ಕಾರದ ಜೊತೆಗೆ ಅವರು ಮಾತನಾಡಬೇಕಿತ್ತು ಅನ್ನೋದು ಅವರ ಅಭಿಪ್ರಾಯ. ಭಾಳ ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ, ಸರ್ಕಾರದ ಹತ್ರ ಮಾತಾಡಬೇಕಾಯ್ತು. ಬಂದು ಏನು ಕರೆದಿದ್ದಾರೆ ಅಂತ ಮಕ್ಕಳಿಗೆಲ್ಲ ಭಾಳ ಅನುಕೂಲ ಆಗ್ತದೆ. ನಾನು ಕೂಡ 22ನೇ ತಾರೀಕು ಬೆಳಗ್ಗೆ ಈ ವರ್ಲ್ಡ್ಸ್ ವಾಟರ್ ಡೇ ಅವತ್ತು ನಾನು ಪೂಜೆ ಮಾಡಿಸಿ ಒಂದು 1 ವೀಕ್ ಅಭಿಯಾನ ಮಾಡಬೇಕು ಅಂತ ನಾನು ನನ್ನ ಇಲಾಖೆಯಿಂದನೂ ಇರಿಗೇಷನ್ ಇಲಾಖೆ ನಾನು ಇವರು BWS ಸೇರಿ ವಾಟರ್ ಸೇವಿಂಗ್ಗೆ ಮಾಡಿಕೊಡ್ತೀವಿ. ಅವರು ಹೊರಟಿದ್ದಾರೆ. ನಾವು ವಿ ಡೋಂಟ್ ವಾಂಟ್ ಎನ್ಕರೇಜ್ ಈ ಬಂದ್ಗಿಂದೆಲ್ಲ ಕೋರ್ಟ್ಗಳಲ್ಲೂ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಪೊಲಿಟಿಕಲಿ ಆಗಲಿ ಯಾರೇ ಆಗಲಿ ಮಾಡೋಕ್ಕೆ ಸಂದರ್ಭ ಇಲ್ಲ. ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ, ಅದು ಸರಿ ಇಲ್ಲ ಅಂತ ತಿಳುವಳಿಕೆ ಕೊಡ್ತೀವಿ. ಯಾಕೆಂದರೆ ಈ ಮಕ್ಕಳಿಗೆಲ್ಲ ಎಜುಕೇಷನ್ ನಾಳೆ ಶುರು ಆಗ್ಬಿಟ್ಟಿದೆ. ಎಕ್ಸಾಮ್ಸ್ ಎಲ್ಲ ನೀವು ಹೇಳಿದ್ದೆಲ್ಲ ಕರೆಕ್ಟ್. ನಾನು ಮತ್ತೆ ಒಂದು ಸ್ಟೇಟ್ಮೆಂಟು ಸಾಯಂಕಾಲ ಹೋಗಲ್ಲ ಇದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಹತ್ರ ಮಾತಾಡ್ಬಿಟ್ಟು, ಯಾಕೆ ನನಗೆ ಕೆಲವ್ರ ಹತ್ರ ಮಾತಾಡೋಕೆ ಹೇಳಿದ್ರು. ಅವರು ದೇ ಕಾಂಟ್ ಎನಿವನ್ ಟೇಕ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ಭಾಳ ಸಮಸ್ಯೆ ಆಗ್ತದೆ.